ಶರಣ್ರಿ ಅಪ್ಪ, ಎಲ್ಲರೂ ಹೆಂಗದಿರಿ? ನಾನು ಮಾತ್ರ ಮಸ್ತ್ ಆಗ್ಯದ ನೋಡ್ರಿ. ಏನಂದ್ರಿ ಈಗ ಎಲ್ಲಿಗೆ ಬಂದೆ ಅಂತ ಕೇಳತ್ತೀರಿ? ನಾ ಈಗ ಕೊಲ್ಲಾಪುರದಾಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊಂಟೇನಿ ನೋಡ್ರಿ. ಅದಕ್ಕಿಂತ ಮೊದಲು ಇಲ್ಲಿ ತುಳಜಾ ಭವಾನಿ ಮಂದಿರ ಐತಿ. ಕೊಲ್ಲಾಪುರನ್ನ ಆಳಿದ ಶಾಹು ಮಹಾರಾಜರ ಮಣದೇವ್ರದಾಳ ಆಕಿಗೆ ಮೊದಲು ನಮಸ್ಕಾರ ಮಾಡಿ ಹೋಗೋಣ ಬರಲ್ಲ. ಮತ್ತು ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಫೋಟೋ ಪಕ್ಕಕ್ಕೆ ಛತ್ರಪತಿ ಶಾಹು ಮಹಾರಾಜರ ಒಂದು ಅವರಷ್ಟು ಎತ್ತರವಾದಂಥ ಮೂರ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಬ್ಯಾಟಿ ಆಡಿದಂಥ ಕೆಲವು ಪ್ರಾಣಿಗಳ ಮೂರ್ತಿಗಳನ್ನು ಸಹಿತ ಮಾಡಿ ನಿಂದ್ರಿಸ್ಯಾರ ನೋಡ್ರಿ. ಇದು ಅವರ ಶೌರ್ಯದ ಸಂಕೇತ ಆಗೈತಿ. ಬರೀ ನೋಡಕ್ಕೆ ಅಷ್ಟು ಚಂದ ಅಲ್ರಿ ಇದು. ಅದ್ರ ಜೊತೆಗೆ ಒಳಗಡೆ ತಂಪಾದ ಗಾಳಿ ಕೂಡ ಬೀಸಾಕತೈತಿ ನೋಡ್ರಿ. ಇಲ್ಲೇನು ಕಾಣಕತ್ತೈತ್ಲ, ಇದು ಭವಾನಿ ಮಂಟಪ ಅಂಥೇಳಿ. ಇದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಕ್ಕೆ ಅಗಸಿ ಬಾಗ್ಲಂತ. ಇದ್ರ ಒಳಗೆ ಹೋಗೋಣ ಬನ್ನಿರಿ. ಒಳಗಡೆ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ. ಪಾಳೆ ನೋಡ್ರಿ ಎಷ್ಟು ಸುತ್ತ ಹಾದೈತಿ. ಯಾವಾಗಾರ ನೀವು ಮಹಾರಾಷ್ಟ್ರಕ್ಕೆ ಪ್ರವಾಸಕ್ಕೆ ಏನಾರು ಬಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಎರಡು ಥರ ದರ್ಶನ ಇರ್ತೈತಿ. ಒಂದು ಆ ಮೂರ್ತಿ ಮುಂದೆ ಹೋಗಿ ಪಾದ ದರ್ಶನ ಪಡೆಯೋದು, ಇನ್ನೊಂದು ಸ್ವಲ್ಪ ದೂರದಿಂದ ದರ್ಶನ ತೊಗೊಳಕ್ಕೆ ಒಂದು ಅವಕಾಶ ಐತ್ರಿ. ಅದಕ್ಕೆ ಮುಖದರ್ಶನ ಅಂತಾರೆ. ನಾವು ಪಾದ ದರ್ಶನ ಅಥವಾ ದೇವರ ವಿಗ್ರಹದ ಮುಂದೆ ಹೋಗಿ ದರ್ಶನ ಮಾಡ್ತೀವಿ ಅನ್ನೋದಾದ್ರೆ 2 ರಿಂದ 3 ತಾಸು ಪಾಳೆ ಮಾತ್ರ ಗಚ್ಚಿ ಹಚ್ಚಬೇಕು. ಇಲ್ಲ ಮುಖದರ್ಶನ ಸಾಕು ಅಂದ್ರೆ 5 ರಿಂದ 15 ನಿಮಿಷ ಒಳಗೆ ನಿಮಗೆ ದರ್ಶನ ಆಗ್ತೈತಿ. ನಿಮ್ಮ ಹತ್ರ ಎಷ್ಟು ಟೈಮ್ ಐತಿ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಈ 2 ವಿಚಾರ ಮಾತ್ರ ತಲೆಯಾಗಿಟ್ಕೋರಿ. ನಾ ಮಾತ್ರ ದೇವಿ ಮುಂದನ ಹೋಗಿ ದರ್ಶನ ಪಡಿಬೇಕಂತೇಳಿ ಪಾಳೆ ಹಚ್ಚಿಬಿಟ್ಟು ನೋಡ್ರಿ. ಎಷ್ಟು ಹೊತ್ತು ಆಗ್ತೈತೆ ಆಗಲಿ, ನಿಮಗೂ ದೇವಿ ದರ್ಶನ ಮಾಡಿಸ್ತಾನೋ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. Tempat suci ku pura, kitab suci ku eda. Mari semua junjunglah agama kita. Agama ku Hindu, Tuhan ku Ida Sang Yang Widiwasa. Tempat suci ku pura, kitab suci ku eda. Mari semua junjunglah agama kita. Tempat suci ku. ಈ ಮಹಾಲಕ್ಷ್ಮಿ ದೇವಿ ದೇವಸ್ಥಾನನ ಚಾಲುಕ್ಯರ ಆಳ್ವಿಕೆಯಲ್ಲಿ ಅಂದರೆ 7ನೇ ಶತಮಾನದಾಗ ಕಟ್ಸ್ಯಾರಂತ. ದೇವಿಯ ಮೂರ್ತಿ ಸುಮಾರು 40 ಕಿಲೋಗಳಷ್ಟು ಬಂಗಾರದಾಗ ಮಾಡ್ಯಾರಂತ. ಮತ್ತು ದೇವಿ ಯಾವಾಗಲೂ ಕಿರೀಟಧಾರಿ ಅಂದರೆ ಕಿರೀಟವನ್ನು ಧರಿಸಿರ್ತಾಳಂತ. ಮನ್ಯಾಗ ಕೂತ್ಕೊಂಡು ದೇವಿ ದರ್ಶನ ಪಡೆದ್ರಿ, ಒಂದು ಲೈಕರೇ ಕೊಡ್ರಿಪ್ಪ ಅದಕ್ಕೆ. ಬರ್ರಿ ಇನ್ನು ಗುಡಿ ಒಂದು ಸುತ್ತ ಹಾಕಿ ಏನೇನೈತೆ ನೋಡ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ಬಸವಣ್ಣಗೊಂದು ನಮಸ್ಕಾರ ಮಾಡ್ಕೊಂಡು ಪಕ್ಕಕ್ಕಿರೋ ಅಂಗಡಿಯಾಗ ಏನಾರು ತೊಗೊಂಡು ಮುಂದೆ ಹೋಗೋಣ ಬರ್ರಿ. ನನ್ನ ಮುಂದಿನ ಪ್ರವಾಸದ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನೋ. ಅಲ್ಲಿ ಮಠ ನಮಸ್ಕಾರ. ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ.